ನಿಮ್ಮಪ್ಪನ್ ಸಾಯಿಸಿದ್ ನಾನು ಅಂತ ನೀನ್ ಅಪಾರ್ಥ ಮಾಡ್ಕೊಂಡಂಗೆ ನಿಮ್ಮಪ್ಪ ಸತ್ತು ಹೋಗಿದ್ದಾರೆ ಅಂತ ನಮ್ಮಮ್ಮನೂ ಅಪಾರ್ಥ ಮಾಡ್ಕೊಂಡಿರ್ತಾರೆ. ದೇವ್ರ ದಯದಿಂದ ನಿಮ್ಮಮ್ಮ ನಮ್ಮ ಅಜ್ಜಿ ಇಬ್ರು ಬದುಕೇ ಇದ್ದಾರೆ. ಅಷ್ಟು ಸಾಕು. ಯಾರಕ್ಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಎಸ್ ಐ ಸರ್. ಎಸ್ಸಯ್ಯ, ರೊಚ್ಚಿಗೆದ್ದು ನನ್ನ ಮೇಲೆ ಕೇಸ್ ಹಾಕ್ತಾಳ? ಹೇಳಮ್ಮ. ನಮ್ಮ ಅಪ್ಪನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಸರ್? ಇಲ್ಲಿವರೆಗೂ ನೀವ್ ಯಾವ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ ಅಂತ ಯಾಕಮ್ಮ ಅನ್ಕೋತಾ ಇದ್ಯಾ? ನಿಮ್ ದೊಡ್ಡಪ್ಪ ಹೇಳ್ದಾಗಿಂದ ಅದೇ ವಿಚಾರವಾಗಿ ಇಬ್ರು ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದಾರೆ. ಬೆಳಿಗ್ಗೆ ರಾಜಾರಾಮ್ ಅವರು ಫೋನ್ ಮಾಡಿದಾಗ ನಾನು ಅವ್ರಿಗೆ ಇದೇ ವಿಷಯ ಹೇಳಿದ್ದೀನಿ. ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬರ್ತೀನಮ್ಮ. ಸರಿನಮ್ಮ. ಆದ್ಯ, ಏನಂದ್ರು ಎಸ್ ಐ? ನಿಮ್ಮ ಅಪ್ಪನ ಬಗ್ಗೆ ಏನಾದ್ರೂ ಗೊತ್ತಾಯ್ತಂತ? ಅಲ್ಲ, ಕೇಳಿ ತಿಳ್ಕೊಳ್ಳೋಣ ಅಂತ. ಏನಕ್ಕೆ ಹಂಗ್ ನೋಡ್ತಿದ್ಯಾ? ಇದೆಲ್ಲ ನಿನ್ನಿಂದಾನೆ. ಎಲ್ಲ ನೀನೇ ಮಾಡಿದ್ದು. ನಮ್ಮಪ್ಪ ಕಾಣಿಸ್ದೆ ಹೋಗ್ಲಿ, ನಿನ್ನೇನ್ ಮಾಡ್ತೀನೋ ನೋಡು. ಅಲ್ಲ ಆದ್ಯ, ನಾನು ಏನು ಮಾಡಿಲ್ಲ ಅಂತಂದ್ರು ಯಾಕೆ ಕೇಳ್ತಾ ಇಲ್ಲ ನೀನು? ನಿಮ್ಮಪ್ಪನ್ ಸಾಯಿಸ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ ಆದ್ಯ. ನೋಡು, ಈಗ್ಲು ಈ ಕ್ಷಣ ಕೂಡ ನಿಮ್ಮಪ್ಪ ಸಿಗ್ಬೇಕು, ಅವರು ನಮ್ ಕಣ್ಮುಂದೆ ಬರ್ಬೇಕು ಅಂತ ದೇವ್ರ ಹತ್ರ ನಾನೇ ಕೇಳ್ಕೊಂಡೆ. ಯಾಕೆ ಅಂತ ಗೊತ್ತಾ? ಮೊದಲನೇದು ನಿನ್ ಕಣ್ಣೀರ್ನ ಒರ್ಸಕ್ಕೆ, ಎರಡನೇದು ನೀನ್ ನನ್ ಮೇಲೆ ಹೊರಿಸಿರೋ ಅಪವಾದ ದೂರ ಆಗ್ಲಿ ಅಂತ. ಯಾಕೆ ಅಂದ್ರೆ ನಿನಗ್ ಸತ್ಯ ಗೊತ್ತಿಲ್ಲದೆ ಇದ್ರು ನಿಮ್ಮ ಅಪ್ಪನ್ ಗೊತ್ತಿರುತ್ತಲ್ಲ. ಸೀನು ಹಾಗೆ ಮಾಡಿಲ್ಲ ಅಂತ ಅವರೇ ಹೇಳ್ತಾರಲ್ಲ. ಅಲ್ಲಿವರೆಗೂ ಆದ್ರು ನನ್ ಮೇಲೆ ಅನುಮಾನ ಪಡ್ಬೇಡ ಆದ್ಯ, ಪ್ಲೀಸ್ ಆದ್ಯ. ನನ್ನ ಕೊಲೆಗಾರಂತರ ನೋಡ್ಬೇಡ. ನೀನೆಷ್ಟು ಬುದ್ಧಿವಂತಿಕೆಯಿಂದ ಮಾತಾಡಿದ್ರು ನಾನು ನಂಬಲ್ಲ. ನೀನು ನಮ್ಮಪ್ಪ ನನ್ನ ನದಿಗೆ ತಳ್ಳಿದ್ದನ್ನ ನಾನು ಕ್ಲಿಯರ್ ಆಗಿ ನೋಡಿದ್ದೀನಿ.